ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಈಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಇಲ್ಲಿ 15 ಹಾಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು 15 ಹಾಗೆ 16ನೇ ಕಂತಿನ ಹಣದ ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಇಲ್ಲಿ 30ರಿಂದ 75 ಸಾವಿರ ರೂಪಾಯಿ ಹಣ ವಾರ್ಷಿಕವಾಗಿ ಸಿಗುತ್ತೆ. ಹೌದು ವೀಕ್ಷಕರೇ, ಈ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಸಾಕು, ಪ್ರತಿ ತಿಂಗಳು ಕೂಡ ನಿಮಗೆ ಹಣ ಬರುತ್ತೆ. ಹಾಗೆ ವಾರ್ಷಿಕವಾಗಿ ನಿಮಗೆ 75 ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಇಲ್ಲಿ ನಿಮ್ಮ ಹತ್ರ APL ಕಾರ್ಡ್ ಆದರೂ ಇರ್ಬೋದು, ಹಾಗೆ BPL ಕಾರ್ಡ್ ಆದರೂ ಇರ್ಬೋದು, ನಿಮ್ಮ ಒಂದು ಖಾತೆಗಳಿಗೆ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈ ಹಣ ಸಿಗುತ್ತೆ. ನಿಮಗೆ ವಿತ್ ಪ್ರೂಫ್ ಇಲ್ಲಿ ನಿಮ್ಮೆಲ್ರಿಗೂ ಕೂಡ ಈಗ ತೋರಿಸ್ಕೊಡ್ತಾ ಇದ್ದಾನೆ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ಒಂದು 75 ಸಾವಿರ ರೂಪಾಯಿ ಹಣ ಬರಬೇಕಾದ್ರೆ ನೀವೆಲ್ಲ ಏನ ಮಾಡಬೇಕು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ. ವಿಡಿಯೋ ನೀವೆಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಹಣ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ 15ನೇ ಕಂತಿನ ಹಣದ ವಿಚಾರವಾಗಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಅಪ್ಡೇಟ್ ಕೂಡ ಇದೆ. ಆ ಒಂದು ಅಪ್ಡೇಟ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಟಾಪ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋಗೆ ಒಂದು 100 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ ಎಲ್ಲರೂ ಕೂಡ ಲೈಕ್ಸ್ನ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ವಿಚಾರವಾಗಿ ಹಾಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ನಿಮಗೆ ತಿಳಿಸ್ಕೊಡ್ತೇನೆ, ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣದವರೆಗೆ ಯಾರಿಗೆ ಹಣ ಬಂದು ತಲುಪಿದೆ ನೋಡಿ, ಅವ್ರಿಗೆ ಇಲ್ಲಿ 15 ಹಾಗೆ 16ನೇ ಕಂತಿನ ಹಣ ಬರುತ್ತೆ. ಇಲ್ಲಿ 90% ಜನಗಳಿಗೆ ಈಗಾಗಲೇ 14ನೇ ಕಂತಿನ ಹಣ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 9ನೇ ಕಂತಿನ ಹಣ ಆಗಿರಲಿ, ಹಾಗೆ 10ನೇ ಕಂತಿನ ಹಣ, 11ನೇ ಕಂತಿನ ಹಣ, ಹಾಗೆ 12ನೇ ಕಂತಿನ ಹಣ ಯಾರ್ಯಾರಿಗೆ ಬಂದು ತಲುಪಿಲ್ಲ ನೋಡಿ, ಯಾರ್ಯಾರಿಗೆ ಈ ಒಂದು ಹಣ ಸ್ಟಾಪ್ ಆಗಿದೆ, ಬಂದಿಲ್ಲ ನೋಡಿ, ಅವ್ರಿಗೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರಿಗೆ ಈ ಒಂದು ಕಂತಿನ ಹಣ ಬಂದಿಲ್ಲ, ಪೆಂಡಿಂಗ್ ಹಣ ಇತ್ತು, ಅವ್ರಿಗೆ 14ನೇ ಕಂತಿನ ಹಣದವರೆಗೆ ಹಣ ಬಂದು ತಲುಪುತ್ತೆ. ಆಮೇಲೆ 15ನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇರುವಂಥ ಹಣದ ಜೊತೆಗೆ ಈ ಒಂದು 15ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. ಹಳೆ ಕಂತು ಹಣ ಯಾರಿಗೆ ಬಂದಿಲ್ಲ ನೋಡಿ, ಅವ್ರಿಗೆ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಒಂದು 35 ಸಾವಿರದ ಹಣದಿಂದ 75 ಸಾವಿರದ ಹಣದವರೆಗೆ ನಿಮ್ಮ ಖಾತೆಗಳಿಗೆ ವಾರ್ಷಿಕವಾಗಿ ಹಣ ಬಂದು ತಲುಪುತ್ತೆ. ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಹತ್ರ ಈ ಒಂದು 3 ಡಾಕ್ಯುಮೆಂಟ್ಸ್ ಇದೆಯಾ, ಹಾಗಾದರೆ ನೀವು ಈ ಒಂದು ಹಣವನ್ನು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಹಾಗಾದರೆ 35ರಿಂದ 75 ಸಾವಿರ ರೂಪಾಯಿ ಹಣ ಯಾರಿಗೆಲ್ಲ ಬರ್ತಾ ಇದೆ, ನಿಮ್ಮ ಹತ್ರ APL ಕಾರ್ಡ್ ಇದ್ರೂ ಸರಿನೇ, ಹಾಗೆ BPL ಕಾರ್ಡ್ ಇದ್ರೂ ಸರಿನೇ, ನಿಮಗೆ ಈ ಒಂದು ಹಣ ಏನಿದೆ ವಾರ್ಷಿಕವಾಗಿ ಹಣ ಬರ್ತಾ ಇದೆ. ಯಾರಿಗೆ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪಡ್ಕೊಳ್ತಾ ಇರುವಂಥ ಪ್ರತಿಯೊಂದು ಮಹಿಳೆಯರಿದ್ದಾರಲ್ಲ, ಅವರ ಒಂದು ಮಕ್ಕಳಿಗೆ ಈ ಒಂದು ಹಣ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾದರೆ ಯಾವ ರೀತಿ ಈ ಒಂದು ಹಣ ಬಂದು ತಲುಪುತ್ತೆ, ಅದಕ್ಕೆ ಅರ್ಹತೆಗಳು ಏನೇನಿರಬೇಕು, ಎಲಿಜಿಬಿಲಿಟೀಸ್ ಏನೇನಿರಬೇಕು ಅಂತ ನಿಮಗೆ ಇಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವೀಕ್ಷಕರೇ. ನಿಮಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಅಂದರೆ ಪ್ರತಿಯೊಂದು ವರ್ಷಕ್ಕೆ ನಿಮಗೆ ವಾರ್ಷಿಕವಾಗಿ ಒಂದು 75 ಸಾವಿರ ರೂಪಾಯಿ ಹಣ ಬರಬೇಕಾದ್ರೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಅರ್ಹತೆಗಳಿದೆ. ಆ ಒಂದು ಅರ್ಹತೆಗಳು ಏನೇನು ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ. ನಿಮ್ಮ ಒಂದು ಮಕ್ಕಳೇನಾದರೂ ಈಗ PUCಯನ್ನು ಮುಗಿಸಿ ಬೇರೆ ಸ್ನಾತಕೋತ್ತರ ಪದವಿಗಳನ್ನು ಮಾಡೋದಕ್ಕೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಗಿದ್ದಾರೆ, ಅಡ್ಮಿಷನ್ನ ಮಾಡಿಸಿದ್ದಾರೆ. MCOM ಆಗಿರಲಿ, MBA ಆಗಿರಲಿ, MTech ಆಗಿರಲಿ, MA ಆಗಿರಲಿ ಇತ್ಯಾದಿ ಕೋರ್ಸುಗಳಿಗೆ ನೀವೇನಾದರೂ ಅಡ್ಮಿಷನ್ನ ಮಾಡಿಸಿದರೆ ಅವ್ರಿಗೆ ಈ ಸ್ಕಾಲರ್ಶಿಪ್ ಬರ್ತಾ ಇದೆ. ನೀವೇನು ಮಾಡಬೇಕು ಅಂತಂದರೆ, ಅರ್ಜಿದಾರರು ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ 55% ತಗೊಂಡು ಪಾಸ್ ಆಗಿರಬೇಕು. ಹಾಗೆ ನಿಮ್ಮ ಒಂದು ವಾರ್ಷಿಕ ಆದಾಯ ಏನಿದೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಮೀರಿರಬಾರದು. ಓಕೆ, ಭಾರತೀಯ ಪ್ರಜೆಗಳಿಗೆ ಮಾತ್ರ ಇದು ತೆರೆಯುತ್ತದೆ ಅಂತ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವುದೋ ಒಂದು ಪ್ರಯೋಜನಗಳು ಬರುತ್ತೆ. ಇಲ್ಲಿ ಸಾಮಾನ್ಯ ಸ್ನಾತಕೋತ್ತರ ಏನಾದರೂ ಪದವಿಗಳಿದ್ರೆ ಅವ್ರಿಗೆ ಪ್ರತಿ ತಿಂಗಳು ಕೂಡ ಇಲ್ಲಿ 35 ಸಾವಿರ ರೂಪಾಯಿ ಅಲ್ಲ, ವಾರ್ಷಿಕವಾಗಿ 35 ಸಾವಿರ ರೂಪಾಯಿ ಹಣ ಬರುತ್ತೆ. ಹಾಗೆ ವೃತ್ತಿಪರ ಏನಾದರೂ ಮಾಡ್ತಾ ಇದ್ರೆ, ಕೋರ್ಸ್ಗಳನ್ನ ಮಾಡ್ತಾ ಇದ್ರೆ ಅವ್ರಿಗೆ ಇಲ್ಲಿ
75,000 ಹಣ ಬರುತ್ತೆ. ಹಾಗಾದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಹಾಗೆ ಹಿಂದಿನ ವರ್ಷದ ನಿಮಗೆ ಮಾಸ್ ಕಾರ್ಡ್ಗಳು ಬೇಕಾಗುತ್ತೆ, ಹಾಗೆ ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಇರಲಿ, ವೋಟರ್ ಕಾರ್ಡ್ ಇರಲಿ, ಹಾಗೆ ನಿಮ್ಮ ಒಂದು ಲೈಸೆನ್ಸ್ ಕೂಡ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ. ಹಾಗೆ ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಅಂದರೆ ಶುಲ್ಕ ರಸೀದಿ, ನಿಮ್ಮ ಒಂದು ಫೀಸ್ ರೆಸಿಪ್ಟ್, ನೀವೇನು ಅಡ್ಮಿಷನ್ನ ಮಾಡಿಸಿರ್ತೀರ ಆ ಒಂದು ಫೀಸ್ ರೆಸಿಪ್ಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ. ಅದಾದಮೇಲೆ ಆದಾಯ ಪುರಾವೆ, ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅವ್ರಿಗೆ ಬೇಕಾಗುತ್ತೆ. ಹಾಗೆ ಕುಟುಂಬ ಮತ್ತು ವೈಯಕ್ತಿಕ ಬಿಕ್ಕಟ್ಟಿನ ಪುರಾವೆ ಅಂತ ಇದೆ, ಅನ್ವಯಿಸಿದ್ದಾರೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹೇಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾನೆ. ಹಾಗೆ ಇಲ್ಲಿ ನೋಡಿ ವೀಕ್ಷಕರೇ, ಇದು ಬರೀ ಡಿಗ್ರಿ ಸ್ಟೂಡೆಂಟ್ಸಿಗಲ್ಲ, ನಿಮ್ಮ ಮಕ್ಕಳೇನಾದರೂ 1ನೇ ಕ್ಲಾಸಿಂದ ನಿಮಗೆ ಹಾಗೆ 12ನೇ ತರಗತಿವರೆಗೂ ಏನಾದರೂ ನೀವು ಅಧ್ಯಯನ ಮಾಡಿಸ್ತಾ ಇದ್ದೀರಾ ಅಂತಂದರೆ ಅವ್ರಿಗೂ ಕೂಡ ಇಲ್ಲಿ ಒಂದು ಸ್ಕಾಲರ್ಶಿಪ್ ಅಮೌಂಟು ಬರುವುದಿದೆ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಮಕ್ಕಳೇನಾದರೂ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಏನಾದರೂ ಓದ್ತಿದ್ರೆ, ಅಥವಾ ಖಾಸಗಿ ಆಗಿರಲಿ, ಸರ್ಕಾರಿ ಆಗಿರಲಿ, ಅಥವಾ ಏಡೆಡ್ ಕಾಲೇಜ್ಗಳು, ಏಡೆಡ್ ಸ್ಕೂಲ್ಗಳಂತಾರೆ, ಆ ರೀತಿ ಏನಾದರೂ ಅಲ್ಲೇನಾದರೂ ಅಧ್ಯಯನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಒಂದು ಅರ್ಜಿಯನ್ನು ಹಾಕ್ಬೋದು. ಅರ್ಜಿದಾರರು ಹಿಂದಿನ ಅರ್ಹತಾ ಪರೀಕ್ಷೆಯಲ್ಲಿ 55% ತೆಗೆದಿರಬೇಕು. ಇಲ್ಲೂ ಕೂಡ ಅದೇ ಸೇಮ್ ಒಂದು ಅರ್ಹತೆಗಳಿದೆ. ಹಾಗೆ ಪ್ರಯೋಜನಗಳು ಏನು ಅಂತ ಅಂದರೆ, ಇಲ್ಲಿ ನೋಡಿ 1ರಿಂದ 6ನೇ ತರಗತಿ ಏನಾದರೂ ಓದ್ತಾ ಇದ್ದರೆ 15,000 ಬರುತ್ತೆ, 7ರಿಂದ 12ನೇ ತರಗತಿ ಏನಾದರೂ ಓದ್ತಾ ಇದ್ದರೆ 18,000 ಹಣ ಬರುತ್ತೆ. ಇಲ್ಲಿ ದಾಖಲಾತಿಗಳು ಏನೇನು ಬೇಕು ಅಂತಂದರೆ ಸೇಮ್ ಅಲ್ಲಿ ಏನಿತ್ತು ಇಲ್ಲೂ ಕೂಡ ಅದೇ ಇದೆ, ನೀವು ಕೂಡ ಓದ್ಕೋಬೋದು. ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಾದರೂ ಹಾಕಿರ್ತಾನೆ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಾಂದರೆ ನಿಮಗೆ ವೆಬ್ಸೈಟ್ ಕಾಣ್ತಾ ಇದೆ, ಈ ಒಂದು ವೆಬ್ಸೈಟ್ಗೂ ಕೂಡ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವೊಂದು ಸ್ಕಾಲರ್ಶಿಪ್ ಅಂತ ಅಂದರೆ ಇದು HDFC ಬ್ಯಾಂಕ್ ಪರಿವರ್ತನಾ ECSS ಪ್ರೋಗ್ರಾಮ್ಸ್ ಅಂತ, ಇದು 2024 ಮತ್ತು 25ನೇ ಸಾಲಿನಲ್ಲಿ ಬರ್ತಿರುವಂಥ ಒಂದು ಸ್ಕಾಲರ್ಶಿಪ್ ಆಗಿದೆ. ಪ್ರತಿ ವರ್ಷ ನಿಮಗೆ 75,000 ಹಣವನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ನೀವಿಲ್ಲಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ. ಬಡ್ಡಿ ಫಾರ್ ಸ್ಟಡಿ ಅಂತ ಇದೆ, ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ವೀಕ್ಷಕರೇ, ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಗೆ 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ ವಿಚಾರವಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ತಾವೇ ಕೊಟ್ಟಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಗಳು ಏನಿದೆ, ಕಂತಿನ ಹಣಗಳು ಪ್ರತಿ ತಿಂಗಳು ಕೂಡ ನಾವು ಹಾಕ್ತಾ ಬಂದಿದ್ದೇವೆ. ಆದರೆ ಇನ್ಮೇಲೆ ಸ್ವಲ್ಪ ಲೇಟಾಗಿ ಹಣ ಹಾಕ್ತೇವೆ, ಆದರೆ ಪ್ರತಿ ತಿಂಗಳು ಕೂಡ ಇನ್ನು ಮುಂದೆ ಹಣ ಬರೋದು ಡೌಟ್ ಇದೆ ಅಂತ ಅವರೇ ಕೂಡ ಒಪ್ಕೊಂಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂದು ಇದೇ ಡಿಸೆಂಬರ್ನಲ್ಲಿ ಬಂದು ಜಮಾ ಆಗುತ್ತೆ. ವೀಕ್ಷಕರೇ, ನಿಮಗೆ ಹಣ ಆದಷ್ಟು ಬೇಗ ಇನ್ನೊಂದು 4-5 ದಿನಗಳಿಗೆ ಹಣ ಬಂದು ತಲುಪುತ್ತೆ. ಬರಲಿಲ್ಲ ಅಂತ ಅಂದರೆ ಇನ್ನೂ ಸ್ವಲ್ಪ ಲೇಟಾಗಿ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪುತ್ತೆ. ವೀಕ್ಷಕರೇ, ಅದಾದಮೇಲೆ 16ನೇ ಕಂತಿನ ಹಣ ಕೂಡ ಇದೇ ಡಿಸೆಂಬರ್ನಲ್ಲಿ ಬಂದು ತಲುಪಬೇಕು, ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಇನ್ನು 15ನೇ ಕಂತಿನ ಹಣನೇ ಬಂದು ಜಮಾ ಆಗಿಲ್ಲ. ಹಾಗಾದರೆ ನಿಮಗೆ 16ನೇ ಕಂತಿನ ಹಣ ಬಂದು ತಲುಪೋದು ಇನ್ನೂ ಕೂಡ ಜನವರಿಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವೆಲ್ಲರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ ಅಂತ ಹೇಳ್ತಾ, ನಿಮ್ಮ ಜಿಲ್ಲೆ ಯಾವುದು ಅಂತಲೂ ಕೂಡ ಕಮೆಂಟ್ ಮಾಡಿ. ನಿಮಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅಂತಲೂ ಕೂಡ ಇಲ್ಲಿ ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.